ಹಾಯ್ ಹಲೋ ಗೈಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ಗೈಸ್, ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ IPL ರಿಲೇಟೆಡ್ ಗೈಸ್. ಎಲ್ಲರಿಗೂ IPL ಲವರ್ಸ್ ಗಳಿಗೆ ಒಂದು ಸಿಹಿ ಸುದ್ದಿನೇ ಕೊಟ್ಟಿದ್ದಾರೆ BCCI ಕಡೆಯಿಂದ ಅಂತಾನೆ ಹೇಳ್ಬೋದು. ಏನಪ್ಪಾ ಅಪ್ಡೇಟ್ ಅಂದ್ರೆ IPL ದಿನಾಂಕ ಪ್ರಕಟಣೆ ಮಾಡಿದ್ದಾರೆ ಗೈಸ್, ಫೈನಲಿ ಅಂತಾನೆ ಹೇಳ್ಬೋದು. ಅದಕ್ಕಿಂತ ಮುಂಚೆ ಗೈಸ್ ಸ್ವಲ್ಪ ರಿಂಕು ಸಿಂಗ್ ಬಗ್ಗೆ ಮಾತಾಡ್ಕೊಂಡ್ ಬಂದ್ಬಿಡೋಣ. ರಿಂಕು ಸಿಂಗ್ ಅವ್ರ ತಂದೆ ನಿನ್ನೆ ತಾನೇ ತೀರೋಗಿದ್ದಾರೆ ಅಂತ ಒಂದು ಸ್ಯಾಡ್ ಅಪ್ಡೇಟ್ ಬಂದಿದೆ ಗೈಸ್. ನಿಜ, ಅವರೇನು ದೊಡ್ಡ ಶ್ರೀಮಂತರಲ್ಲ. ಸ್ಟಾರ್ಟಿಂಗ್ ಇಂದ ತುಂಬಾ ಕಷ್ಟ ಬಿದ್ದು ರಿಂಕು ಸಿಂಗ್ ಅವರು ಕ್ರಿಕೆಟ್ ನ ಯಾವ ತರ ಪ್ರಾಕ್ಟೀಸ್ ಮಾಡ್ತಿದ್ರು ಅಂದ್ರೆ, ಒಂದು ಇಂಟರ್ವ್ಯೂ ನಾನು ನೋಡಿದೆ, ಬೆಳಗ್ಗೆ ರಾತ್ರಿ ಅಂದಂಗೆ ಕಷ್ಟ ಅಂದ್ರೆ ತುಂಬಾ ಕಷ್ಟದಲ್ಲಿ ಜೀವನ ಸಾಗಿಸ್ತಿದ್ರು ಅವ್ರ ತಂದೆಯವರು. ಏನು ಕೂಲಿಗಿಲಿ ಕೆಲಸ ಮಾಡಿ ರಿಂಕು ಸಿಂಗ್ ಅವ್ರನ್ನ ಒಂದು ದೊಡ್ಡ ಈ ಮಟ್ಟಿಗೆ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟಿಗೆ ತರೋದಕ್ಕೆ ತುಂಬಾ ಕಷ್ಟ ಬಿದ್ದಿದ್ದಾರೆ ರಿಂಕು ಸಿಂಗ್ ಅವರು. ಎಲ್ಲೋ ಒಂದ್ ಕಡೆ ಕಾಣದ ಶಕ್ತಿಯಾಗಿ ನಿಂತಿದ್ರು ರಿಂಕು ಸಿಂಗ್ ಅವ್ರಿಗೆ ಅವ್ರ ತಂದೆಯವರು. ಆದ್ರೆ ನಿನ್ನ ಅನ್ಫಾರ್ಚುನೇಟ್ ಆಗಿ ರಿಂಕು ಸಿಂಗ್ ಅವ್ರ ತಂದೆ ತೀರೋಗಿದ್ದಾರೆ ಅಂತಾನೆ ಬಿಗ್ ಅಪ್ಡೇಟ್ ಬಂದಿದೆ ಗೈಸ್. ಅಂದ್ರೆ ಎಂತ ಕ್ರೂಷಿಯಲ್ ಟೈಮ್ ಅಲ್ಲಿ ಅಂದ್ರೆ ವರ್ಲ್ಡ್ ಕಪ್ ನಡೀತಾ ಇದೆ ಈ ಕಡೆ, ಆದ್ರೂ ಅವ್ರಿಗೆ ಒಂದ್ ಕಡೆ ಟೆಲಿಗ್ರಾಮ್ ಬಂದಿತ್ತು ಈ ತರ ರಿಂಕು ಸಿಂಗ್ ಅವ್ರಿಗೆ ಅಂದ್ರೆ ಲಿವರ್ ಸ್ವಲ್ಪ ಸಮಸ್ಯೆ ತುಂಬಾ ಇತ್ತು ಅವ್ರಿಗೆ, ಮೊದ್ಲಿಂದಾನು ಇತ್ತಿದೆ, ಸಡನ್ ಆಗಿ ಬಂದಿರೋದಲ್ಲ. ಆದ್ರೂ ರಿಂಕು ಸಿಂಗ್ ಅವರು ನನಗೆ ನೇಷನ್ ಫಸ್ಟ್ ಅಂತ ಹೇಳ್ಬಿಟ್ಟು ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಅಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಆಡ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ದುಃಖ ಅವ್ರಿಗೆ ತಡೆಯಕ್ ಆಗ್ತಿರಲ್ಲ, ಕ್ಯಾಚಸ್ ಡ್ರಾಪ್ ಮಾಡ್ತಿರ್ತಾರೆ. ಅಂದ್ರೆ ಬೆಂಕಿ ಫೀಲ್ಡರ್ ಗೈಸ್ ರಿಂಕು ಸಿಂಗ್ ಅವರು ಯಾವ ತರ ಫಿನಿಶಿಂಗ್ ಮಾಡ್ಕೊಡ್ತಾರೆ ಅಂದ್ರೆ, ಏನ್ ಅವ್ರೇನೇನ್ ಅಂತ ಹೇಳ್ಕೊಳ್ಳೋಂತ ಹೆಸರಂತ ಬ್ಯಾಟ್ಸ್ಮನ್ ಅಂದ್ರೆ ಅಷ್ಟೊಂದು ಹೆಸರು ಮಾಡಿಲ್ಲ ಅಂದ್ರೂ ತಕ್ಕ ಮಟ್ಟಿಗೆ ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗುರ್ತಿಸ್ಕೊಳ್ಳೋಂತ ಒಂದ್ ಸ್ವಲ್ಪ ಹೆಸರು ಮಾಡಿದ್ರು ಅವ್ರನ್ನ. ಈ ಕಡೆ ನೇಷನ್ ಗಾರ್ಡ್ ಅದ ಅಥವಾ ಆ ಕಡೆ ತಂದೆ ಸಾವು ನಡುವಿನ ಮಧ್ಯೆ ಹೋರಾಡ್ತಿದೆ ಅವ್ರು ನೋಡದ, ಅಂತ ಟೈಮಲ್ಲಿ ಎಂತವ್ರಿಗೆ ಆಗ್ಲಿ ತುಂಬಾ ನೋವಾಗುತ್ತೆ. ಅನ್ಫಾರ್ಚುನೇಟ್ ಆಗಿ ನಿನ್ನೆ ರಿಂಕು ಸಿಂಗ್ ಅವ್ರ ತಂದೆ ತೀರೋಗಿದ್ದಾರೆ. ಅವ್ರ ಕಾರ್ಯ ಮಾಡೋದಕ್ಕೆ ರಿಂಕು ಸಿಂಗ್ ಅವರು ತಮ್ಮ ತಂಡನ ಅಂದ್ರೆ ಇಂಡಿಯನ್ ತಂಡನ ಬಿಟ್ಟು ಹೋಗಿದ್ದಾರೆ. ಆದ್ರೆ ಅವ್ರ ಪಕ್ಕ ಬಂದೇ ಬರ್ತಾರೆ ಗೈಸ್ ಸ್ಕ್ವಾಡ್ಗೆ. ಯಾಕೆಂದ್ರೆ ನಮ್ಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಜಿಂಬಾಬ್ವೆ ವಿರುದ್ಧ ಆಡುವಾಗ ರಿಂಕು ಸಿಂಗ್ ಅವ್ರಿಗೆ ಆಲ್ರೆಡಿ ಗೊತ್ತಾಗಿತ್ತು ತಂದೆ ತುಂಬಾ ಕೊನೆ ಸ್ಟೇಜ್ ಅಲ್ಲಿ ಇದ್ದಾರೆ. ಆದ್ರೂ ದುಃಖನ ಮನ್ಸಲ್ಲಿ ಇಟ್ಕೊಂಡು ಈ ತರ ಎಷ್ಟಾಗುತ್ತೋ ಅಷ್ಟು ಪರ್ಫಾರ್ಮ್ ಮಾಡಿದ್ರು ಅಂತಾನೆ ಹೇಳ್ಬೋದು ಗೈಸ್. ನನ್ನ ಕಡೆಯಿಂದ ರಿಂಕು ಸಿಂಗ್ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಅವ್ರ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಗೈಸ್. ಓಕೆ ಗೈಸ್, ಮುಂದಿನ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ, ಮಾರ್ಚ್ 28ನೇ ತಾರೀಕಿಂದ IPL ಸ್ಟಾರ್ಟ್ ಆಗ್ತಿದೆ ಅಂತಾನೆ ಹೇಳ್ಬೋದು. IPL ಲವರ್ಸ್ ಗಳಿಗಂತೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮೇ 31ನೇ ತಾರೀಕು ಫೈನಲ್ ಆಗುತ್ತೆ. ಟೋಟಲಿ 2 ತಿಂಗಳು ಗೈಸ್, ಒಂಥರ ಹಬ್ಬ ಅಂತಾನೆ ಹೇಳ್ಬೋದು ಕ್ರಿಕೆಟ್ ಲವರ್ಸ್ ಗಳಿಗೆ. ಚಿಂದಿಯಾಗಿರುತ್ತೆ. 2 ತಿಂಗಳು ಎಂಟರ್ಟೈನ್ಮೆಂಟ್ ಮೇಲೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇರುತ್ತೆ. ಲಾಸ್ಟ್ ಸೀಸನ್ ಅಲ್ಲಿ RCB ಕಪ್ ಗೆದ್ದಿರೋದು ಎಷ್ಟು ಸೈಕ್ ಹೊಡಿತಿತ್ತು ಅಂದ್ರೆ, ಆದ್ರೆ ಏನು ಕಪ್ ಗೆದ್ದಾಗ ಈ ಸೆಲೆಬ್ರೇಷನ್ ಮಾಡಿದಾಗ ಕೆಲವೊಂದು ದುರ್ಘಟನೆಗಳು ನಡೆದು ಅದನ್ನೆಲ್ಲ ಬಿಟ್ಟಾಕಿ ಒಂಥರ ಹೊಸದಾಗಿ ಉರುಪಿನಿಂದ RCB ಬರ್ಲಿ. ಓಕೆ ಗೈಸ್, ಮುಂದಿನ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಮಾರ್ಚ್ 28ರಿಂದ IPL ಸ್ಟಾರ್ಟ್ ಆಗ್ತಿದೆ ಗೈಸ್. IPL ಲವರ್ಸ್ ಗಳಂತೂ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ನಮ್ಮ ಯುಗಾದಿ ಹಬ್ಬ ಬರುತ್ತೋ ಅದೇ ಟೈಮ್ ಅಲ್ಲಿ ಈ ಒಂದು IPL ಸ್ಟಾರ್ಟ್ ಆಗುತ್ತೆ. ಒಂಥರ ಬೇಸಿಗೆ ರಜದಲ್ಲಿ ಹುಡುಗರು ಎಲ್ಲ ನೋಡಕ್ ಕಾತುರರಾಗಿರ್ತಾರೆ. ನನಗಂತೂ ತುಂಬಾ ಎಕ್ಸೈಟ್ ಆಗಿರ್ತೀನಿ ಗೈಸ್. ನೀವು ನೋಡೋದಕ್ಕೆ ಕಾಯ್ತಾ ಇರ್ತೀರ ಅಂತ ನನಗೂ ಗೊತ್ತು. ಮೇ 31ನೇ ತಾರೀಕು ಫೈನಲ್ ನಡೆಯುತ್ತೆ. ನಮ್ಗೇನ್ ಲಾಸ್ಟ್ ಸೀಸನ್ ಅಲ್ಲಿ RCB ಫೈನಲ್ ನಲ್ಲಿ ಕಪ್ ಗೆದ್ದು ಒಂಥರ ಸೆಲೆಬ್ರೇಷನ್ ಮೂಡಲ್ಲಿ ಇಟ್ಟಿದ್ರು, ಆದ ಒಂದು ಕ್ಷಣನ ಮರೆಯಕ್ಕೆ ಆಗೋದಿಲ್ಲ ಗೈಸ್. ಆದ್ರೆ ಕೆಲವೊಂದು ದುರ್ಘಟನೆಗಳು ನಡೀತು. ಆ ಒಂದು ದುರ್ಘಟನೆಗಳು ಈ ಒಂದು ಸೀಸನ್ ಅಲ್ಲಿ ನಡಿಬಾರ್ದು ಅಂತ ಹೇಳ್ಕೊಳ್ತಾ ಮುಂದಿನ ಅಪ್ಡೇಟ್ ಹೋಗೋಣ ಗೈಸ್. LSG ಅವರು ಒಂದು ಜೆರ್ಸಿನ ಲಾಂಚ್ ಮಾಡಿದ್ದಾರೆ. ಮತ್ತೆ ಅವ್ರ ಏನ್ ಲೋಗೋ ಇದೆಯಲ್ಲ ಗೈಸ್ LSG ಅದನ್ನು ಚೇಂಜ್ ಮಾಡಿದ್ದಾರೆ. ನೋಡೋದಕ್ಕೆ ಒಂಥರ ಏನ್ ಎಫೆಕ್ಟ್ ಆಗಿ ಏನ್ ಕಾಣಿಸ್ತಲ್ಲ, ಅಷ್ಟೊಂದು ಏನ್ ಅಟ್ರಾಕ್ಷನ್ ಆಗಿ ಏನ್ ಕಾಣಿಸ್ತಾ ಇಲ್ಲ ನನ್ಗಂತೂ. ಒಂದು ಆನೆ ತಲೆನ ಆಡ್ ಮಾಡಿದ್ದಾರೆ. ಗರುಡ ಮೊದ್ಲೇ ಇತ್ತು. ಎಲ್ಲ ಒಂದ್ ಕಡೆ ಸ್ವಲ್ಪ ನೋಡಕ್ಕೆ ಒಂದು ಮಾಸ್ ಲುಕ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಕೊಳ್ಳೋ ಏನಿಲ್ಲ. ಮತ್ತೆ ಜೆರ್ಸಿನೂ ಲಾಂಚ್ ಮಾಡಿದ್ದಾರೆ. ಒಂಥರ ಫುಟ್ಬಾಲ್ ತರ ಇದೆ ಗೈಸ್ ಈ ಜೆರ್ಸಿ ನೋಡೋದಕ್ಕೆ. ಒಂಥರ ರೆಡ್ ಬ್ಲೂ ಸ್ವಲ್ಪ ನನ್ಗೇನ್ ಅಂತ ಏನು ಇಷ್ಟ ಆಗ್ಲಿಲ್ಲ. 2026ರ IPL ನಲ್ಲಿ ಯಾವ ಟೀಮ್ ಜೆರ್ಸಿ ಚೆನ್ನಾಗಿದೆ ಮತ್ತೆ ಯಾವ ಟೀಮ್ಗಳ ಲೋಗೋ ಚೆನ್ನಾಗಿದೆ ಅಂತ ನನಗೆ ನೋಡೋಣ, ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ತರ ಇತ್ತು. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ ಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿವರೆಗೂ ಬಾಯ್.